ಓಂ ಶಾಂತಿ. ತಾರೀಕು 16/11/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಆತ್ಮೀಯ ಕಲೆಯನ್ನು ಕಲಿಸಲು ಬಂದಿದ್ದಾರೆ. ಈ ಕಲೆಯಿಂದ ನೀವು ಸೂರ್ಯ ಚಂದ್ರರಿಗಿಂತಲೂ ದೂರ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಪ್ರಶ್ನೆ: ವಿಜ್ಞಾನದ ಅಭಿಮಾನ ಮತ್ತು ಶಾಂತಿಯ ಅಭಿಮಾನದಲ್ಲಿ ಯಾವ ಅಂತರವಿದೆ? ಉತ್ತರ: ವಿಜ್ಞಾನದ ಅಭಿಮಾನಿಗಳು ಚಂದ್ರ ನಕ್ಷತ್ರಗಳ ಮೇಲೆ ಹೋಗಲು ಎಷ್ಟೊಂದು ಖರ್ಚು ಮಾಡುತ್ತಾರೆ. ಶರೀರಕ್ಕೆ ಕಷ್ಟ ಕೊಟ್ಟು ಹೋಗುತ್ತಾರೆ. ರಾಕೆಟ್ ಎಲ್ಲಿಯೂ ಫೇಲ್ ಆಗದಿರಲಿ ಎಂದು ಅವರಿಗೆ ಭಯವಿರುತ್ತದೆ. ನೀವು ಮಕ್ಕಳು ಶಾಂತಿಯ ಅಭಿಮಾನಿಗಳು ಕವಡೆಯೂ ಖರ್ಚಿಲ್ಲದೆ ಸೂರ್ಯ ಚಂದ್ರರಿಗೂ ದೂರ ಮೂಲವತನದಲ್ಲಿ ಹೊರಟು ಹೋಗುತ್ತೀರಿ. ನಿಮಗೆ ಯಾವುದೇ ಭಯವಿಲ್ಲ, ಏಕೆಂದರೆ ನೀವು ಶರೀರವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೀರಿ. ಓಂ ಶಾಂತಿ. ಆತ್ಮೀಯ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳು ಇದನ್ನು ಕೇಳುತ್ತಲೇ ಇರುತ್ತೀರಿ. ವಿಜ್ಞಾನಿಗಳು ಚಂದ್ರನ ಬಳಿಗೆ ಹೋಗುವ ಪ್ರಯತ್ನ ಪಡುತ್ತಿರುತ್ತಾರೆ. ಆದರೆ ಅವರು ಕೇವಲ ಚಂದ್ರನವರೆಗೆ ಹೋಗುವ ಪ್ರಯತ್ನವನ್ನೇ ಮಾಡುತ್ತಿರುತ್ತಾರೆ. ಎಷ್ಟೊಂದು ಖರ್ಚು ಮಾಡುತ್ತಾರೆ. ಮೇಲೆ ಹೋಗುವಾಗ ಬಹಳ ಭಯವಿರುತ್ತದೆ. ಈಗ ನೀವು ತಮ್ಮ ಬಗ್ಗೆ ವಿಚಾರ ಮಾಡಿ. ನೀವು ಎಲ್ಲಿನ ನಿವಾಸಿಗಳಾಗಿದ್ದೀರಿ? ಅವರಂತೂ ಚಂದ್ರನ ಕಡೆ ಹೋಗುತ್ತಾರೆ, ಆದರೆ ನೀವು ಸೂರ್ಯ ಚಂದ್ರನಿಗಿಂತಲೂ ದೂರ. ಒಮ್ಮೆಲೆ ಮೂಲವತನಕ್ಕೆ ಹೋಗುತ್ತೀರಿ. ಅವರು ಮೇಲೆ ಹೋಗುತ್ತಾರೆಂದರೆ ಅವರಿಗೆ ಬಹಳಷ್ಟು ಹಣವೂ ಸಿಗುತ್ತದೆ. ಮೇಲೆ ಗ್ರಹಗಳಲ್ಲಿ ಸುತ್ತಾಡಿಕೊಂಡು ಬರುತ್ತಾರೆಂದರೆ ಅವರಿಗೆ ಲಕ್ಷಾಂತರ ಉಡುಗೊರೆಗಳು ಸಿಗುತ್ತವೆ. ಶರೀರದ ಕಷ್ಟವನ್ನಿಟ್ಟುಕೊಂಡು ಹೋಗುತ್ತಾರೆ. ಅವರು ವೈಜ್ಞಾನಿಕ ಶಕ್ತಿ ಉಳ್ಳವರಾಗಿದ್ದಾರೆ. ನಿಮ್ಮ ಬಳಿ ಶಾಂತಿಯ ಶಕ್ತಿ ಇದೆ. ನಿಮಗೆ ತಿಳಿದಿದೆ, ನಾವಾತ್ಮಗಳು ನಮ್ಮ ಶಾಂತಿಧಾಮ ಬ್ರಹ್ಮಾಂಡದಲ್ಲಿ ಹೋಗುತ್ತೇವೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಅವರು ಸಹ ಶರೀರದ ಜೊತೆ ಮೇಲೆ ಹೋಗುತ್ತಾರೆ. ಬಹಳ ಅಪಾಯಕಾರಿಯಾಗಿದೆ. ಮೇಲಿನಿಂದ ಬಿದ್ದರೆ ಪ್ರಾಣವು ಹೊರಟು ಹೋಗುವುದೆಂದು ಹೆದರುತ್ತಾರೆ. ಅವೆಲ್ಲವೂ ಶಾರೀರಿಕ ಕಲೆಗಳಾಗಿವೆ. ನಿಮಗೆ ತಂದೆಯು ಆತ್ಮೀಯ ಕಲೆಯನ್ನು ಕಲಿಸುತ್ತಾರೆ. ಈ ಕಲೆಯನ್ನು ಕಲಿಯುವುದರಿಂದ ನಿಮಗೆ ಎಷ್ಟೊಂದು ದೊಡ್ಡ ಬಹುಮಾನವೂ ಸಿಗುತ್ತದೆ. ನಂಬರ್ವಾರ್ ಪುರುಷಾರ್ಥದ ಅನುಸಾರ 21 ಜನ್ಮಗಳ ಬಹುಮಾನವೂ ಸಿಗುತ್ತದೆ. ಇತ್ತೀಚೆಗೆ ಸರ್ಕಾರವು ಲಾಟರಿಯನ್ನು ತೆಗೆಯುತ್ತದೆಯಲ್ಲವೇ? ಇಲ್ಲಿ ತಂದೆಯು ನಿಮಗೆ ಬಹುಮಾನವನ್ನು ಕೊಡುತ್ತಾರೆ. ಮತ್ತೇನು ಕಲಿಸುತ್ತಾರೆ? ನಿಮ್ಮನ್ನು ಸಂಪೂರ್ಣ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ನಿಮ್ಮ ಮನೆಯಿದೆ. ಈಗ ನಿಮಗೆ ನೆನಪಿಗೆ ಬರುತ್ತದೆಯಲ್ಲವೇ, ನಮ್ಮ ಮನೆಯು ಎಲ್ಲಿದೆ ಮತ್ತು ಕಳೆದುಕೊಂಡ ರಾಜಧಾನಿಯು ಎಲ್ಲಿದೆ? ರಾವಣನು ಕಸಿದುಕೊಂಡನು. ಈಗ ಪುನಃ ನಾವು ಮೂಲ ಮನೆಗೆ ಹೋಗುತ್ತೇವೆ ಮತ್ತು ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ. ಮುಕ್ತಿಧಾಮವು ನಮ್ಮ ಮನೆಯಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ. ಈಗ ನೀವು ಮಕ್ಕಳಿಗೆ ಕಲಿಸಿಕೊಡುವುದಕ್ಕಾಗಿ ತಂದೆಯು ನೋಡಿ ಎಲ್ಲಿಂದ ಬರುತ್ತಾರೆ? ದೂರದಿಂದ ಬರುತ್ತಾರೆ. ಆತ್ಮವು ರಾಕೆಟ್ ಆಗಿದೆ. ಮೇಲೆ ಹೋಗಿ ಚಂದ್ರನೆಲ್ಲಿದೆ, ನಕ್ಷತ್ರಗಳು ಇಲ್ಲಿ ಏನಿದೆ ಎಂದು ನೋಡಲು ಪ್ರಯತ್ನ ಪಡುತ್ತಿರುತ್ತಾರೆ. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ಇವಂತೂ ಈ ಸೃಷ್ಟಿಯ ರಂಗಮಂಚದ ದೀಪಗಳಾಗಿವೆ. ಹೇಗೆ ರಂಗಮಂಚದಲ್ಲಿ ವಿದ್ಯುತ್ ದೀಪಗಳನ್ನು ಉರಿಸುತ್ತಾರೆ, ಮ್ಯೂಸಿಯಂನಲ್ಲಿಯೂ ಸಹ ನೀವು ದೀಪಗಳನ್ನು ಇಡುತ್ತೀರಲ್ಲವೇ? ಇದು ಬೇಹದ್ದಿನ ಪ್ರಪಂಚವಾಗಿದೆ. ಇದರಲ್ಲಿ ಈ ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಕು ಕೊಡುವಂತದ್ದಾಗಿದೆ. ಸೂರ್ಯ ಚಂದ್ರರು ದೇವತೆಗಳೆಂದು ಮನುಷ್ಯರು ತಿಳಿಯುತ್ತಾರೆ, ಆದರೆ ಇವು ದೇವತೆಗಳಲ್ಲ. ತಂದೆಯು ಬಂದು ಹೇಗೆ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಇವರು ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಮತ್ತು ಜ್ಞಾನ ನಕ್ಷತ್ರಗಳಾಗಿದ್ದಾರೆ. ಜ್ಞಾನದಿಂದಲೇ ನೀವು ಮಕ್ಕಳ ಸದ್ಗತಿಯಾಗುತ್ತಿದೆ. ನೀವು ಎಷ್ಟು ದೂರ ಹೋಗುತ್ತೀರಿ? ತಂದೆಯ ಮನೆಗೆ ಹೋಗುವ ಮಾರ್ಗವನ್ನು ತಿಳಿಸಿದ್ದಾರೆ. ತಂದೆಯ ವಿನಃ ಯಾರು ಹಿಂತಿರುಗಿ ತಮ್ಮ ಮನೆಗೆ ಹೋಗಲು ಸಾಧ್ಯವಿಲ್ಲ. ಯಾವಾಗ ತಂದೆಯು ಬಂದು ಶಿಕ್ಷಣವನ್ನು ಕೊಡುತ್ತಾರೆಯೋ ಆಗಲೇ ನೀವು ತಿಳಿದುಕೊಳ್ಳುತ್ತೀರಿ. ಇದು ಸಹ ನಿಮಗೆ ತಿಳಿದಿದೆ, ನಾವಾತ್ಮಗಳು ಪವಿತ್ರರಾದಾಗಲೇ ನಮ್ಮ ಮನೆಗೆ ಹೋಗಲು ಸಾಧ್ಯ. ಅಂದರೆ ಕೊನೆಯಲ್ಲಿ ಯೋಗ ಬಲದಿಂದ ಇಲ್ಲವೇ ಶಿಕ್ಷೆಗಳ ಬಲದಿಂದ ಪಾವನರಾಗಬೇಕು.
ತಂದೆಯಂತೂ ತಿಳಿಸುತ್ತಿರುತ್ತಾರೆ, ಎಷ್ಟು ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪಾವನರಾಗುತ್ತೀರಿ. ನೆನಪು ಮಾಡದಿದ್ದರೆ ಪತಿತರಾಗಿಯೇ ಉಳಿದು ಬಿಡುತ್ತೀರಿ. ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕು. ಮತ್ತೆ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ. ಸ್ವಯಂ ತಂದೆಯ ಕುಳಿತು ನೀವು ಮಕ್ಕಳಿಗೆ ಹೀಗೀಗೆ ಮನೆಗೆ ಹೋಗಬೇಕೆಂದು ತಿಳಿಸುತ್ತಾರೆ. ಬ್ರಹ್ಮಾಂಡವೆಂದರೇನು, ಸೂಕ್ಷ್ಮವತನವೆಂದರೇನು ಏನೆನ್ನುವುದನ್ನೂ ತಿಳಿದಿಲ್ಲ. ವಿದ್ಯಾರ್ಥಿಗಳು ಮೊದಲು ಏನನ್ನೂ ತಿಳಿದುಕೊಂಡಿರುವುದಿಲ್ಲ. ಯಾವಾಗ ಓದಲು ಆರಂಭಿಸುವರೋ ಆಗ ಜ್ಞಾನವು ಸಿಗುತ್ತದೆ. ಜ್ಞಾನ ವಿದ್ಯೆಯೂ ಸಹ ಕೆಲವೊಂದು ಚಿಕ್ಕದು, ಇನ್ನು ಕೆಲವು ವಿದ್ಯೆಯು ದೊಡ್ಡದಿರುತ್ತದೆ. ICSನ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಅವರನ್ನು ಜ್ಞಾನಪೂರ್ಣರೆಂದು ಹೇಳುತ್ತಾರೆ. ಇದಕ್ಕಿಂತ ಉನ್ನತ ವಿದ್ಯೆಯು ಮತ್ಯಾವುದೂ ಇಲ್ಲ. ಈಗ ನೀವು ಸಹ ಎಷ್ಟು ಉನ್ನತ ಜ್ಞಾನವನ್ನು ಕಲಿಯುತ್ತೀರಿ. ತಂದೆಯು ನಿಮಗೆ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮಕ್ಕಳೇ, ನನ್ನೊಬ್ಬನನ್ನು ನೆನಪು ಮಾಡಿದರೆ ನೀವು ಪತೀತರಿಂದ ಪಾವನರಾಗುತ್ತೀರಿ. ಮೂಲತಃ ನೀವು ಆತ್ಮಗಳು ಪಾವನರಾಗಿದ್ದೀರಿ. ಮೇಲೆ ತಮ್ಮ ಮನೆಯಲ್ಲಿದ್ದೀರಿ. ಯಾವಾಗ ನೀವು ಸತ್ಯಯುಗದಲ್ಲಿ ಜೀವನ್ಮುಕ್ತಿಯಲ್ಲಿರುವಿರೋ ಆಗ ಉಳಿದವರೆಲ್ಲರೂ ಮುಕ್ತಿಧಾಮದಲ್ಲಿರುತ್ತಾರೆ. ಮುಕ್ತಿ ಮತ್ತು ಜೀವನ್ಮುಕ್ತಿ ಎರಡಕ್ಕೂ ನಾವು ಶಿವಾಲಯವೆಂದು ಹೇಳುತ್ತೇವೆ. ಮುಕ್ತಿಯಲ್ಲಿ ಶಿವತಂದೆಯೂ ಇರುತ್ತಾರೆ, ನಾವಾತ್ಮಗಳು ಇರುತ್ತೇವೆ. ಇದು ಆತ್ಮೀಯ ಅತ್ಯುನ್ನತ ಜ್ಞಾನವಾಗಿದೆ. ನಾವು ಹೋಗಿ ಚಂದ್ರನ ಮೇಲೆ ವಾಸಿಸುತ್ತೇವೆ ಎಂದು ಅವರು ಹೇಳುತ್ತಾರೆ. ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ. ತಮ್ಮ ಸಾಹಸವನ್ನು ತೋರಿಸುತ್ತಾರೆ. ಎಷ್ಟೊಂದು ಮಲ್ಟಿಮಿಲಿಯನ್ ಮೈಲುಗಳಷ್ಟು ಮೇಲಕ್ಕೆ ಹೋಗುತ್ತಾರೆ. ಆದರೆ ಅವರ ಆಸೆಯು ಪೂರ್ಣವಾಗುವುದಿಲ್ಲ ಮತ್ತು ನಿಮ್ಮ ಆಸೆಯು ಪೂರ್ಣವಾಗುತ್ತದೆ. ಅವರದು ಸುಳ್ಳು ಶರೀರದ ಅಭಿಮಾನವಾಗಿದೆ, ನಿಮ್ಮದು ಆತ್ಮೀಕ ಅಭಿಮಾನವಾಗಿದೆ. ಅವರು ಮಾಯೆಯ ಸಾಹಸವನ್ನು ಎಷ್ಟೊಂದು ತೋರಿಸುತ್ತಾರೆ. ಈಗ ಮನುಷ್ಯರು ಎಷ್ಟೊಂದು ಚಪ್ಪಾಳೆ ತಟ್ಟಿ ಅಭಿನಂದನೆಗಳನ್ನು ಕೊಡುತ್ತಾರೆ. ಅವರಿಗೆ ಬಹಳಷ್ಟು ಸಿಗುತ್ತದೆ, 5-6 ಕೋಟಿಗಳು ಸಿಗುತ್ತದೆ. ನೀವು ಮಕ್ಕಳಿಗೆ ಈ ಜ್ಞಾನವಿದೆ. ಅವರಿಗೆ ಎಷ್ಟೆಲ್ಲ ಹಣವು ಸಿಗುತ್ತದೆಯೋ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಇನ್ನು ಸ್ವಲ್ಪ ದಿನಗಳಿದೆ ಎಂದು ತಿಳಿಯಿರಿ. ಇಂದು ಏನಿದೆ ನಾಳೆ ಏನಾಗಲಿದೆ. ಇಂದು ನೀವು ನರಕವಾಸಿಗಳಾಗಿದ್ದೀರಿ, ನಾಳೆ ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ಸಮಯವೇನು ಹೆಚ್ಚಿಗೆ ಹಿಡಿಸುವುದಿಲ್ಲ ಅಂದಾಗ ಅವರದು ದೈಹಿಕ ಶಕ್ತಿ, ನಿಮ್ಮದು ಆತ್ಮಿಕ ಶಕ್ತಿಯಾಗಿದೆ. ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ. ಅವರು ದೈಹಿಕ ಶಕ್ತಿಯಿಂದ ಎಲ್ಲಿಯವರೆಗೂ ಹೋಗುತ್ತಾರೆ? ಅವರ ಕಲೆಯು ಇಲ್ಲಿಯವರೆಗೂ ಸಮಾಪ್ತಿಯಾಗಿ ಬಿಡುತ್ತದೆ. ಅದು ದೈಹಿಕ ಅತ್ಯುನ್ನತ ಕಲೆಯಾಗಿದೆ. ನಿಮ್ಮದು ಉನ್ನತ ಆತ್ಮೀಕ ಕಲೆಯಾಗಿದೆ. ನೀವು ಶಾಂತಿಧಾಮದಲ್ಲಿ ಹೋಗುತ್ತೀರಿ. ಅದರ ಹೆಸರೇ ಆಗಿದೆ ಮಧುರ ಮನೆ. ಅವರು ಎಷ್ಟು ಮೇಲೆ ಹೋಗುತ್ತಾರೆ ಮತ್ತು ನೀವು ತಮ್ಮ ಲೆಕ್ಕವನ್ನು ನೆನಪು ಮಾಡಿಕೊಳ್ಳಿ. ನೀವು ಎಷ್ಟೊಂದು ಮೈಲಿಗಳು ಮೇಲಕ್ಕೆ ಹೋಗುತ್ತೀರಿ. ನೀವು ಯಾರು? ಆತ್ಮಗಳು. ತಂದೆಯು ತಿಳಿಸುತ್ತಾರೆ, ನಾನು ಎಷ್ಟು ಮೈಲಿಗಳ ಮೇಲಿರುತ್ತೇನೆ ಎಣಿಸಲು ಸಾಧ್ಯವೇ? ಅವರ ಬಳಿ ಲೆಕ್ಕವಿರುತ್ತದೆ. ಇಷ್ಟು ಮೈಲಿಗಳ ಮೇಲೆ ಹೋದರು ಮತ್ತೆ ಹಿಂದಿರುಗಿ ಬರುತ್ತಾರೆಂದು ತಿಳಿಸುತ್ತಾರೆ. ಬಹಳ ಎಚ್ಚರಿಕೆ ವಹಿಸುತ್ತಾರೆ. ಹೀಗೆ ಇಳಿಯುತ್ತಾರೆ, ಹಾಗೆ ಮಾಡುತ್ತಾರೆ ಎಂದು ಬಹಳಷ್ಟು ಅವರದು ಶಬ್ದವಿರುತ್ತದೆ. ನಿಮ್ಮದು ಸದ್ದೆ ಇರುವುದಿಲ್ಲ. ನೀವು ಎಲ್ಲಿಗೆ ಹೋಗುತ್ತೀರಿ ಮತ್ತೆ ಹೇಗೆ ಬರುತ್ತೀರಿ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ನಿಮಗೆ ಯಾವ ಬಹುಮಾನವು ಸಿಗುತ್ತದೆ ಎಂಬುದು ನಿಮಗೆ ಗೊತ್ತು. ಅದ್ಭುತವಾಗಿದೆ. ತಂದೆಯದು ಚಮತ್ಕಾರವಾಗಿದೆ. ಇದು ಯಾರಿಗೂ ತಿಳಿದಿಲ್ಲ. ಇದೇನು ಹೊಸ ಮಾತಲ್ಲ. ಪ್ರತಿ 5,000 ವರ್ಷಗಳ ನಂತರ ಅವರು ಈ ಅಭ್ಯಾಸವನ್ನು ಮಾಡುತ್ತಿರುತ್ತಾರೆಂದು ನೀವು ಹೇಳಿರುತ್ತೀರಿ. ಅಂದರೆ ನೀವು ಈ ಸೃಷ್ಟಿರೂಪಿ ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿಯನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಅಂದಾಗ ತಂದೆಯು ನಮಗೆ ಏನು ಕಲಿಸುತ್ತಾರೆಂಬುದು ನಶೆ ಇರಬೇಕು. ಬಹಳ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುತ್ತೀರಿ, ಮತ್ತೆ ಕಲ್ಪದ ನಂತರವೂ ಮಾಡುತ್ತೀರಿ. ಇವೆಲ್ಲ ಮಾತುಗಳು ಯಾರಿಗೂ ಗೊತ್ತಿಲ್ಲ. ತಂದೆಯು ಗುಪ್ತವಾಗಿದ್ದಾರೆ. ನಿಮಗೆ ಪ್ರತಿನಿತ್ಯವೂ ಎಷ್ಟೊಂದು ತಿಳಿಸುತ್ತಾರೆ, ಎಷ್ಟೊಂದು ಜ್ಞಾನವನ್ನು ಕೊಡುತ್ತಾರೆ. ಅವರು ಒಂದು ಸೀಮಿತವಾದ ದೂರದವರೆಗೂ ಹೋಗುತ್ತಾರೆ.
ನೀವು ಬೇಹದ್ದಿನಲ್ಲಿ ಹೋಗುತ್ತೀರಿ. ಅವರು ಚಂದ್ರನವರೆಗೂ ಹೋಗುತ್ತಾರೆ. ಸೂರ್ಯ ಚಂದ್ರನೆಂದರೆ ದೊಡ್ಡ ದೊಡ್ಡ ದೀಪಗಳಷ್ಟೇ, ಇನ್ನೇನೂ ಇಲ್ಲ. ಅವರಿಗೆ ಭೂಮಿಯು ಬಹಳ ಚಿಕ್ಕದಾಗಿ ಕಾಣಿಸುತ್ತದೆ. ಅಂದಾಗ ಅವರು ಶಾರೀರಿಕ ಜ್ಞಾನ ಮತ್ತು ನಿಮ್ಮ ಜ್ಞಾನದಲ್ಲಿ ಎಷ್ಟೊಂದು ಅಂತರವಿದೆ. ನೀವಾತ್ಮಗಳು ಎಷ್ಟೊಂದು ಸೂಕ್ಷ್ಮವಾಗಿದ್ದೀರಿ, ಆದರೆ ವೇಗವು ಬಹಳಷ್ಟು ತೀಕ್ಷ್ಣವಾಗಿದೆ. ನೀವಾತ್ಮಗಳು ಮೇಲಿರುತ್ತೀರಿ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ತಂದೆಯೂ ಸಹ ಪರಮಾತ್ಮನಾಗಿದ್ದಾರೆ. ಆದರೆ ಅವರ ಪೂಜೆ ಹೇಗಾಗುವುದು? ಭಕ್ತಿಯೂ ಸಹ ಅವಶ್ಯಕವಾಗಿ ಆಗಲೇಬೇಕು. ತಂದೆಯು ತಿಳಿಸುತ್ತಾರೆ, ಅರ್ಧ ಕಲ್ಪ ಜ್ಞಾನದ ಹಗಲು, ಇನ್ನರ್ಧ ಕಲ್ಪ ಭಕ್ತಿಯ ರಾತ್ರಿಯಾಗಿದೆ. ಈಗ ಸಂಗಮಯುಗದಲ್ಲಿ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಿ. ಸತ್ಯಯುಗದಲ್ಲಂತೂ ಜ್ಞಾನ ಇರುವುದಿಲ್ಲ. ಆದ್ದರಿಂದ ಈ ಸಮಯಕ್ಕೆ ಪುರುಷೋತ್ತಮ ಸಂಗಮಯುಗವೆಂದು ಹೇಳಲಾಗುತ್ತದೆ. ಎಲ್ಲರನ್ನೂ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ನೀವಾತ್ಮಗಳು ಎಷ್ಟೊಂದು ದೂರ ದೂರಕ್ಕೆ ಹೋಗುತ್ತೀರಿ. ನಿಮಗಿದು ಖುಷಿ ಇದೆಯಲ್ಲವೇ? ಅವರು ತಮ್ಮ ಕಲೆಯನ್ನು ತೋರಿಸುತ್ತಾರೆಂದರೆ ಅವರಿಗೆ ಬಹಳಷ್ಟು ಹಣವು ಸಿಗುತ್ತದೆ. ಬಲೆ ಅವರಿಗೆ ಎಷ್ಟಾದರೂ ಸಿಗಲಿ, ಆದರೆ ನಿಮಗೆ ತಿಳಿದಿದೆ ಅದೇನು ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಈಗ ಶರೀರ ಬಿಟ್ಟೆವೆಂದರೆ ಬಿಟ್ಟೆವು, ಎಲ್ಲವೂ ಸಮಾಪ್ತಿಯಾಗಲಿದೆ. ಈಗ ನಿಮಗೆ ಎಷ್ಟೊಂದು ಅಮೂಲ್ಯ ರತ್ನಗಳು ಸಿಗುತ್ತವೆ. ಇದರ ಬೆಲೆಯನ್ನೂ ಎಣಿಸಲು ಸಾಧ್ಯವಿಲ್ಲ. ಒಂದೊಂದು ಜ್ಞಾನ ರತ್ನಗಳು ಲಕ್ಷಾಂತರ ರೂಪಾಯಿಗಳಷ್ಟು ಅಮೂಲ್ಯವಾಗಿದೆ. ಎಷ್ಟೊಂದು ಸಮಯದಿಂದ ನೀವು ಕೇಳುತ್ತಲೇ ಬರುತ್ತೀರಿ, ಗೀತೆಯಲ್ಲಿ ಎಷ್ಟೊಂದು ಅಮೂಲ್ಯ ಜ್ಞಾನವಿದೆ. ಇದೊಂದೇ ಗೀತೆಯಾಗಿದೆ. ಇದಕ್ಕೆ ಅತ್ಯಮೂಲ್ಯವೆಂದು ಹೇಳುತ್ತಾರೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ. ಅವರು ಬಲೆ ಇದನ್ನು ನಿತ್ಯವೂ ಓದುತ್ತಿರುತ್ತಾರೆ. ಆದರೆ ಇದರ ಅರ್ಥವು ಅವರಿಗೆ ತಿಳಿದಿದೆಯೇ? ಗೀತೆಯನ್ನು ಓದುವುದರಿಂದ ಏನಾಗುವುದೆಂದು ಅವರಿಗೆ ತಿಳಿದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಿ. ಅವರು ಕೇವಲ ಗೀತೆಯನ್ನು ಓದುತ್ತಾರೆ. ಆದರೆ ತಂದೆಯ ಜೊತೆ ಅವರ ಒಬ್ಬರ ಬುದ್ಧಿಯೋಗವೂ ಸಹ ಇಲ್ಲ. ತಂದೆಯನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಪಾವನರಾಗುವುದಕ್ಕೂ ಸಾಧ್ಯವಿಲ್ಲ. ಈಗ ಈ ಲಕ್ಷ್ಮೀನಾರಾಯಣರ ಚಿತ್ರಗಳು ನಿಮ್ಮ ಸಮ್ಮುಖದಲ್ಲಿವೆ. ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ, ಏಕೆಂದರೆ ದೈವಿ ಗುಣಗಳಿವೆ. ನೀವೆಲ್ಲರೂ ಪಾವನರಾಗಿ ತಮ್ಮ ಮನೆಗೆ ಹೋಗಬೇಕು. ಹೊಸ ಪ್ರಪಂಚದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವುದಿಲ್ಲ. ಉಳಿದೆಲ್ಲ ಆತ್ಮಗಳು ತಮ್ಮ ಮನೆಗೆ ಹೋಗಬೇಕಾಗುತ್ತದೆ. ನಿಮಗೆ ತಂದೆಯೂ ಸಹ ಬಹಳ ಅದ್ಭುತವಾದ ಜ್ಞಾನವನ್ನು ಕೊಡುತ್ತಾರೆ. ಇದರಿಂದ ನೀವು ಮನುಷ್ಯರಿಂದ ಬಹಳ ಶ್ರೇಷ್ಠ ದೇವತೆಗಳಾಗುತ್ತೀರಿ. ಅಂದ ಮೇಲೆ ಇಂತಹ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಗಮನವೂ ಇರಬೇಕು. ಇದು ಸಹ ನಿಮಗೆ ತಿಳಿದಿದೆ. ಕಲ್ಪದ ಹಿಂದೆ ಯಾರೆಷ್ಟು ಈ ವಿದ್ಯೆಯ ಮೇಲೆ ಗಮನ ಕೊಟ್ಟಿದ್ದರು, ಅದೇ ರೀತಿ ಈಗಲೂ ಗಮನ ಕೊಡುತ್ತಾರೆ. ಎಲ್ಲವೂ ವಿದ್ಯೆಯಿಂದಲೇ ತಿಳಿಯುತ್ತದೆ. ತಂದೆಯು ಸೇವಾ ಸಮಾಚಾರವನ್ನು ಕೇಳಿ ಖುಷಿಯಾಗುತ್ತಾರೆ. ತಂದೆಗೆ ಎಂದು ಪತ್ರವೇ ಬರೆಯದಿದ್ದರೆ ಅವರ ಬುದ್ಧಿಯು ಎಲ್ಲಿಯೋ ಕಲ್ಲು ಮುಳ್ಳಿನ ಕಡೆ ಹೊರಟು ಹೋಗಿದೆ ಎಂದು ತಿಳಿಯುತ್ತಾರೆ. ದೇಹಾಭಿಮಾನವು ಬಂದು ಬಿಟ್ಟಿದೆ, ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲದಿದ್ದರೆ ವಿಚಾರ ಮಾಡಿ, ಲವ್ ಮ್ಯಾರೇಜ್ ಆದಾಗ ಅವರಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರುತ್ತದೆ. ಕೆಲವರ ವಿಚಾರವು ಬದಲಾಗುತ್ತದೆ ಎಂದರೆ ಮತ್ತೆ ಸ್ತ್ರೀಯನ್ನು ಕೊಲ್ಲುವ ಸಾಧ್ಯತೆಯೂ ಇದೆ. ಆದರೆ ಇಲ್ಲಿ ನಿಮ್ಮದು ತಂದೆಯ ಜೊತೆ ಲವ್ ಮ್ಯಾರೇಜ್ ಆಗಿದೆ. ತಂದೆಯು ಬಂದು ನಿಮಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನೀವು ತಾವಾಗಿಯೇ ಪರಿಚಯವನ್ನು ಪಡೆಯುವುದಿಲ್ಲ, ತಂದೆಯೇ ಬರಬೇಕಾಗುತ್ತದೆ. ಯಾವಾಗ ಹಳೆಯ ಪ್ರಪಂಚವಾಗುವುದೋ ಆಗಲೇ ತಂದೆಯು ಬರುತ್ತಾರೆ. ಹಳೆಯದನ್ನು ಹೊಸದನ್ನಾಗಿ ಮಾಡಲು ಅವಶ್ಯಕವಾಗಿ ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ. ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಂದರೆ ಇಂತಹ ತಂದೆಯ ಜೊತೆ ಎಷ್ಟೊಂದು ಪ್ರೀತಿ ಇರಬೇಕು. ಆದರೆ ಬಾಬಾ, ನಾವು ಮರೆತು ಹೋಗುತ್ತೇವೆಂದು ಏಕೆ ಹೇಳುತ್ತೀರಿ? ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಅವರಿಗಿಂತ ಶ್ರೇಷ್ಠರು ಮತ್ಯಾರೂ ಇಲ್ಲ. ಮನುಷ್ಯರು ಮುಕ್ತಿಗಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ.
ಉಪಾಯಗಳನ್ನು ಮಾಡುತ್ತಾರೆ. ಎಷ್ಟೊಂದು ಸುಳ್ಳು ಮೋಸವೂ ನಡೆಯುತ್ತಿದೆ. ಮಹರ್ಷಿ ಮೊದಲಾದವರಿಗೆ ಎಷ್ಟೊಂದು ಹೆಸರಿದೆ. ಸರ್ಕಾರವು 10-20 ಎಕರೆ ಜಮೀನನ್ನು ಕೊಡುತ್ತದೆ. ಅಂದರೆ ಸರ್ಕಾರವು ಅಧಾರ್ಮಿಕವೆಂದಲ್ಲ. ಇದರಲ್ಲಿ ಕೆಲವು ಮಂತ್ರಿಗಳು ಧಾರ್ಮಿಕರಿದ್ದಾರೆ, ಇನ್ನು ಕೆಲವರು ಅಧಾರ್ಮಿಕರಿದ್ದಾರೆ. ಕೆಲವರು ಧರ್ಮವನ್ನು ಒಪ್ಪುವುದೇ ಇಲ್ಲ. ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತದೆ. ಕ್ರಿಶ್ಚಿಯನ್ನರಲ್ಲಿ ಶಕ್ತಿ ಇತ್ತಲ್ಲವೇ? ಇಡೀ ಭಾರತವನ್ನೇ ವಶಪಡಿಸಿಕೊಂಡರು. ಈಗ ಭಾರತದಲ್ಲಿ ಯಾವುದೇ ಶಕ್ತಿ ಇಲ್ಲ. ಎಷ್ಟೊಂದು ಹೊಡೆದಾಟ, ಜಗಳವಿದೆ. ಇದೇ ಭಾರತವು ಏನಾಗಿತ್ತು? ತಂದೆಯು ಹೇಗೆ ಇಲ್ಲಿಗೆ ಬರುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ. ಮಗಧ ದೇಶದಲ್ಲಿ ಬರುತ್ತಾರೆ. ಎಲ್ಲಿ ಮೀನು ಮೊಸಳೆಗಳಿರುತ್ತವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲವನ್ನೂ ತಿಂದು ಬಿಡುವಂತಹ ಮನುಷ್ಯರಿದ್ದಾರೆ. ಭಾರತವು ಎಲ್ಲದಕ್ಕಿಂತ ಹೆಚ್ಚಿನ ವೈಷ್ಣವನಾಗಿತ್ತು. ಇದು ವೈಷ್ಣವ ರಾಜ್ಯವಲ್ಲವೇ? ಈ ಮಹಾನ್ ಪವಿತ್ರ ದೇವತೆಗಳೆಲ್ಲಿ? ಆದರೆ ಇಂದು ನೋಡಿ, ಏನೇನು ವಶಪಡಿಸಿಕೊಳ್ಳುತ್ತಾ ಹೋಗುತ್ತಾರೆ. ನರಭಕ್ಷಕರಾಗಿ ಬಿಡುತ್ತಾರೆ. ಭಾರತದ ಸ್ಥಿತಿಯು ಏನಾಗಿ ಬಿಟ್ಟಿದೆ. ಈಗ ನಿಮಗೆ ತಂದೆಯು ಎಲ್ಲಾ ರಹಸ್ಯವನ್ನು ತಿಳಿಸುತ್ತಾರೆ. ಮೇಲಿನಿಂದ ಹಿಡಿದು ಕೆಳಗಿನ ತನಕ ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ. ಮೊಟ್ಟ ಮೊದಲಿಗೆ ನೀವೇ ಈ ಪೃಥ್ವಿಯಲ್ಲಿ ಇರುತ್ತೀರಿ. ನಂತರ ಜನಸಂಖ್ಯೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಹಾಹಾಕಾರವಾಗಿ ಬಿಡುತ್ತದೆ. ಎಲ್ಲರೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ. ಸ್ವರ್ಗದಲ್ಲಿ ನೋಡಿ ಎಷ್ಟೊಂದು ಸುಖವಿದೆ. ಈ ಗುರಿ ಧ್ಯೇಯದ ಚಿತ್ರವನ್ನು ನೋಡಿ. ಇವೆಲ್ಲವನ್ನೂ ನೀವು ಮಕ್ಕಳು ಧಾರಣೆ ಮಾಡಬೇಕು. ಇದು ಎಷ್ಟು ದೊಡ್ಡ ವಿದ್ಯೆಯಾಗಿದೆ. ತಂದೆಯು ಎಷ್ಟು ಸ್ಪಷ್ಟ ಮಾಡಿ ತಿಳಿಸಿಕೊಡುತ್ತಾರೆ. ಮಾಲೆಯ ರಹಸ್ಯವನ್ನೂ ತಿಳಿಸಿದ್ದಾರೆ. ಮಾಲೆಯಲ್ಲಿ ಮೇಲೆ ಶಿವ ತಂದೆಯ ಗುರುತಾಗಿ ಹೂವನ್ನು ತೋರಿಸುತ್ತಾರೆ. ನಂತರ ಜೋಡಿಮಣಿಗಳು ಪ್ರವೃತ್ತಿ ಮಾರ್ಗವಾಗಿದೆಯಲ್ಲವೇ? ನಿವೃತ್ತಿ ಮಾರ್ಗದವರಿಗಂತೂ ಮಾಲೆಯನ್ನು ಜಪಿಸುವ ನಿಯಮವಿಲ್ಲ. ಇದು ದೇವತೆಗಳ ಮಾಲೆಯಾಗಿದೆ. ಅವರು ಹೇಗೆ ರಾಜ್ಯವನ್ನು ಪಡೆದುಕೊಂಡಿದ್ದಾರೆ? ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಕೆಲವರು ನಿರ್ಭಯವಾಗಿ ಯಾರಿಗೆ ಬೇಕಾದರೂ ತಿಳಿಸುತ್ತಾರೆ. ಬನ್ನಿ, ನಾವು ನಿಮಗೆ ಇಂತಹ ಮಾತುಗಳನ್ನು ತಿಳಿಸುತ್ತೇವೆ. ಅದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಶಿವ ತಂದೆಯ ವಿನಃ ಮತ್ಯಾರಿಗೂ ಇದು ತಿಳಿದೇ ಇಲ್ಲ. ಅವರಿಗೆ ಈ ರಾಜಯೋಗವನ್ನು ಯಾರು ಕಲಿಸಿದರು? ಬಹಳ ರಮಣೀಕವಾಗಿ ತಿಳಿಸಬೇಕು. ಮನುಷ್ಯರೇ 84 ಜನ್ಮಗಳನ್ನು ಹೇಗೆ ಪಡೆದುಕೊಂಡರು. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ. ತಂದೆಯು ಎಷ್ಟು ಸಹಜವಾದ ಜ್ಞಾನವನ್ನು ತಿಳಿಸುತ್ತಾರೆ. ಮತ್ತು ಪವಿತ್ರರೂ ಆಗಬೇಕು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ನೀವಾಗಿದ್ದೀರಿ. ತಂದೆಯು ನಿಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ದಾತನಾಗಿದ್ದಾರಲ್ಲವೇ? ಅವರು ಏನನ್ನೂ ಪಡೆದುಕೊಳ್ಳುವುದಿಲ್ಲ. ನಿಮ್ಮ ವಿದ್ಯೆಗೆ ಇದೇ ಬಹುಮಾನವಾಗಿದೆ. ಇಂತಹ ಬಹುಮಾನವನ್ನು ಮತ್ಯಾರೂ ಕೊಡುವುದಿಲ್ಲ. ಅಂದ ಮೇಲೆ ಇಂತಹ ತಂದೆಯನ್ನು ಏಕೆ ಪ್ರೀತಿ ಮಾಡುವುದಿಲ್ಲ? ಲೌಕಿಕ ತಂದೆಯನ್ನಂತೂ ಜನ್ಮಪೂರ್ತಿ ನೆನಪು ಮಾಡುತ್ತೀರಿ. ಪಾರಲೌಕಿಕ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ? ತಂದೆಯು ತಿಳಿಸುತ್ತಾರೆ, ಇದು ಯುದ್ಧದ ಮೈದಾನವಾಗಿದೆ. ಆದ್ದರಿಂದ ಪಾವನರಾಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಯುದ್ಧವು ಯಾವಾಗ ಪೂರ್ಣವಾಗುತ್ತದೆಯೋ ಅಷ್ಟೂ ಸಮಯ ಹಿಡಿಸುತ್ತದೆ. ಯಾರು ಆರಂಭದಲ್ಲಿ ಬಂದರೋ ಅವರು ಪೂರ್ಣ ಪಾವನರಾಗುತ್ತಾರೆಂದಲ್ಲ. ತಂದೆಯು ತಿಳಿಸುತ್ತಾರೆ, ಮಾಯೆಯ ಯುದ್ಧವು ಬಹಳ ಜೋರಾಗಿ ನಡೆಯುತ್ತದೆ. ಒಳ್ಳೊಳ್ಳೆಯವರನ್ನು ಸಹ ಮಾಯೆಯು ಗೆದ್ದು ಬಿಡುತ್ತದೆ. ಇಷ್ಟೊಂದು ಶಕ್ತಿಶಾಲಿಯಾಗಿದೆ. ಯಾರು ಬೀಳುವರೋ ಅವರು ಮತ್ತೆ ಮುರುಳಿಯನ್ನು ಎಲ್ಲಿಂದ ಕೇಳುತ್ತಾರೆ? ಸೇವಾ ಕೇಂದ್ರಕ್ಕೆ ಬರುವುದೇ ಇಲ್ಲವೆಂದರೆ ಅವರಿಗೆ ಮುರುಳಿಯು ಹೇಗೆ ತಿಳಿಯುತ್ತದೆ? ಮಾಯೆಯು ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ಮುರುಳಿಯನ್ನು ಕೇಳಿದಾಗಲೇ ಜಾಗೃತರಾಗುತ್ತಾರಲ್ಲವೇ? ಇಲ್ಲದಿದ್ದರೆ ಕೊಳಕು ಕೆಲಸದಲ್ಲಿಯೇ ತೊಡಗುತ್ತಾರೆ. ಯಾರಿಗಾದರೂ ಬುದ್ಧಿವಂತ ಮಕ್ಕಳಿದ್ದರೆ ಅವರಿಗೆ ತಿಳಿಸಬೇಕು, ನೀವು ಮಾಯೆಗೆ ಹೇಗೆ ಸೋತು ಹೋಗಿದ್ದಿರಿ. ತಂದೆಯು ನಿಮಗೆ ಏನನ್ನು ತಿಳಿಸುತ್ತಾರೆ? ಎಲ್ಲಿಗೆ ಹೋಗಬೇಕು ಎಂದು ಹೇಳಬೇಕು. ಇವರನ್ನು ಮಾಯೆಯು ತಿನ್ನುತ್ತಿದೆ ಎಂಬುದನ್ನು ನೋಡಿದರೆ
ಅವರನ್ನು ಇದರಿಂದ ಪಾರು ಮಾಡುವ ಪ್ರಯತ್ನ ಪಡಬೇಕು. ಮಾಯೆಯು ಅವರನ್ನು ಪೂರ್ಣ ನುಂಗಿ ಹಾಕಲು ಬಿಡಬಾರದು. ಅವರು ಪುನಃ ಜಾಗೃತರಾಗಬೇಕು. ಇಲ್ಲದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಸದ್ಗುರುವಿನ ನಿಂದನೆ ಮಾಡಿಸುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ತಂದೆಯಿಂದ ಶಾಂತಿಯ ಕಲೆಯನ್ನು ಕಲಿತು ಈ ಸೀಮಿತವಾದ ಪ್ರಪಂಚದಿಂದ ದೂರ ಬೇಹದ್ದಿನಲ್ಲಿ ಹೋಗಬೇಕು. ಈ ನಶೆ ಇರಲಿ. ತಂದೆಯು ನಮಗೆ ಎಷ್ಟೊಂದು ಸುಂದರ ಜ್ಞಾನವನ್ನು ಕೊಟ್ಟು ಎಷ್ಟು ದೊಡ್ಡ ಬಹುಮಾನವನ್ನು ಕೊಡುತ್ತಾರೆ. 2. ನಿರ್ಭಯರಾಗಿ ಬಹಳ ಮಧುರ ಶೈಲಿಯಿಂದ ಸೇವೆ ಮಾಡಬೇಕು. ಮಾಯೆಯ ಯುದ್ಧದಲ್ಲಿ ಶಕ್ತಿಶಾಲಿಗಳಾಗಿ ವಿಜಯವನ್ನು ಪಡೆಯಬೇಕು. ಮುರಳಿಯನ್ನು ಕೇಳಿ ಜಾಗೃತರಾಗಿರಬೇಕು ಮತ್ತು ಎಲ್ಲರನ್ನೂ ಜಾಗೃತಗೊಳಿಸಬೇಕು. ವರದಾನ: ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಸ್ವಚ್ಛ ಆತ್ಮಭವ. ನಾನು ಪೂಜ್ಯ ಆತ್ಮನಾಗಿದ್ದೇನೆ. ಈ ಶರೀರರೂಪಿ ಮಂದಿರದಲ್ಲಿ ವಿರಾಜಮಾನವಾಗಿದ್ದೇನೆ. ಸದಾ ಈ ಸ್ಮೃತಿ ಜೀವನದಲ್ಲಿ ತೆಗೆದುಕೊಂಡು ಬರಬೇಕು. ಇಂತಹ ಪೂಜ್ಯ ಆತ್ಮರೇ ಸರ್ವರಿಗೆ ಪ್ರಿಯರಾಗಿದ್ದಾರೆ. ಅವರ ಜಡ ಮೂರ್ತಿಯೂ ಸಹ ಎಲ್ಲರಿಗೂ ಪ್ರಿಯವಾಗುತ್ತದೆ. ಕೆಲವರು ಪರಸ್ಪರ ಜಗಳ ಮಾಡುತ್ತಾರೆ, ಆದರೆ ಮೂರ್ತಿಯನ್ನು ಪ್ರೀತಿ ಮಾಡುತ್ತಾರೆ, ಏಕೆಂದರೆ ಅದರಲ್ಲಿ ಪವಿತ್ರತೆ ಇದೆ. ಅಂದಾಗ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಿ, ಮನಸ್ಸು ಬುದ್ಧಿ ಸಂಪೂರ್ಣ ಸ್ವಚ್ಛವಾಗಿದೆಯೇ? ಸ್ವಲ್ಪವಾದರೂ ಅಸ್ವಚ್ಛತೆ ಮಿಕ್ಸ್ ಆಗಿಲ್ಲ ತಾನೆ? ಯಾರು ಹಾಗೆ ಸಂಪೂರ್ಣ ಸ್ವಚ್ಛವಾಗಿರುತ್ತಾರೆ ಅವರೇ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಯಾಗಿದ್ದಾರೆ. ಸ್ಲೋಗನ್: ಜ್ಞಾನದ ಖಜಾನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ಸದಾ ಪ್ರತಿಯೊಂದು ಕರ್ಮ ತಿಳುವಳಿಕೆಯಿಂದ ಮಾಡುವವರೇ ಜ್ಞಾನಿ ಆತ್ಮರಾಗಿದ್ದಾರೆ. ಓಂ ಶಾಂತಿ.